ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇದು ಚಿಲ್ಲಿ ಅಂತ ಎವ್ರಿ ಮಾರ್ನಿಂಗ್ ನನ್ನ ಎಬ್ಸಕ್ಕೆ ಬರ್ತಾನೆ ಮೇಲ್ಗಡೆ. ಇವಾಗ ಎದ್ದು ಕೆಳಗಡೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಟಾಕ್ ವಿತ್ ಮಾಮಿ. ಅವ್ರು ವಾಕಿಂಗ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು. ಇನ್ನು ನಾನು ಎಬ್ಬಿಸ್ಕೊಂಡು ಮತ್ತೆ ವಾಪಸ್ ಕೆಳಗಡೆ ಓಡಿ ಬಂದು ಕೆಳಗೆಲ್ಲ ಮಜಾ ಮಾಡ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹಿಯರ್ ಅಗೇನ್ ಮತ್ತೆ ನಾನು ಮತ್ತೆ ಚಿಲ್ಲಿ. ಕ್ಯೂಟ್ ಚಿಲ್ಲಿ. ಇವತ್ತು ಬೆಳಿಗ್ಗೆ ರಾತ್ರಿ ಸೋಪ್ ಮಾಡಿರೋ ಮೇಥಿ ಸೀಡ್ ವಾಟರ್ ಮತ್ತು ಚಿಯಾ ಸೀಡ್ ವಾಟರ್ ಇದು ದಿನಾಲೂ ಕುಡಿತೀನಿ ಬೆಳಿಗ್ಗೆ. ಈ ಮೇಥಿ ಸೀಡನ್ನ ಸೇವ್ ಮಾಡಿ ಇಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಮೆಂತೆ ತಂಬಳಿ ಮಾಡೋಣ ಅಂತ. ನೋಡಿ ಅವನು ಮತ್ತೆ ಬಂದ. ಇದು ಗಂಟೆ ಹೂವು ಚೆನ್ನಾಗಿ ಬಂದಿದೆ ನೋಡಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಬೆಲ್ ಹೈಬಿಸ್ಕಸ್ ಆರ್ ಲ್ಯಾಂಟರ್ನ್ ಹೈಬಿಸ್ಕಸ್ ಅಂತ ಏನೋ ಹೇಳ್ತಾರೆ. ಇದು ಟೊಮ್ಯಾಟೊ ಕಾಯಿ, ಬದನೆಕಾಯಿ, ಇವತ್ತು ತುಂಬ ಮಲ್ಲಿಗೆ ಬಿಟ್ಟಿದೆ. ಆ ಕಡೆ ಸೈಡ್ ಕೂಡ ಇನ್ನೂ 2-3 ಪ್ಲ್ಯಾಂಟ್ ಇದೆ. ಸೊ ಇದು ಬರೀ ಒಂದೇ ಪ್ಲ್ಯಾಂಟ್ ಮಾತ್ರ. ಸೊ ಇದು 2 ದಿನ ಕೆಳಗಡೆ ಇದು ಆನಿಯನ್ ಪಿಕಲ್ ಮಾಡಿ ಇಟ್ಟಿದ್ರು. ಸೊ ಇಟ್ಸ್ ಬಿನ್ ಫರ್ಮೆಂಟಿಂಗ್ ಫಾರ್ 2 days ಔಟ್ಸೈಡ್. ಸೊ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇವತ್ತು ಮತ್ತೆ ಫ್ರಿಜ್ಜಿಗೆ ಹಾಕಬೇಕು. ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಲಂಚಲ್ಲಿ 1-2 ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಅಮ್ಮ ಜೀರಾ ವಾಟರ್ ಮಾಡಿದರು. ಇದನ್ನು ಕುಟ್ಬಿಟ್ಟು ಮತ್ತೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ. ಇಲ್ಲಿ ನೋಡಿ ಅಮ್ಮ ಅದೇ ಬೆಳಿಗ್ಗೆ ಕಿತ್ತಿರೋ ಹೂವನ್ನು ಕಟ್ತಾ ಇದ್ದಾರೆ. ಇಲ್ಲಿ ದೋಸೆಗೆ ಮಾವಿನಕಾಯಿ ಚಟ್ನಿ ರೆಡಿ ಮಾಡ್ತಾ ಇದ್ದಾರೆ. ಮಿಕ್ಸಿಗೆ ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಸ್ವಲ್ಪ ಉಪ್ಪು ಮತ್ತು ಇಂಗು ಇದೆಷ್ಟು ಹಾಕಿ ರುಬ್ಬಿದ್ರೆ ಮಾವಿನಕಾಯಿ ಚಟ್ನಿ ರೆಡಿ. ಇಲ್ಲಿ ನೀವು ಫ್ರೆಶ್ ಮಾವಿನಕಾಯಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಮ್ಮ ಹತ್ರ ತುಂಬ ಫ್ರೋಝನ್ ಇತ್ತು ಅಂತ ಅದನ್ನೇ ಖಾಲಿ ಮಾಡ್ತಾ ಇದ್ದೀವಿ. ಏನು ಟೇಸ್ಟಲ್ಲಿ ಏನು ತುಂಬ ಡಿಫ್ರೆನ್ಸ್ ಇಲ್ಲ. ಫ್ರೋಝನ್ ಕೂಡ ಸೇಮ್ ಟೇಸ್ಟೇ ಕೊಡುತ್ತೆ. ಲಾಸ್ಟ್ ಇಯರ್ ಫ್ರೀಝರಿಗೆ ಹಾಕಿದ್ದೀನಿ, ಸ್ವಲ್ಪ ಉಳಿದಿತ್ತು ಅಂತ ಅದನ್ನು ಖಾಲಿ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಮತ್ತೆ ಸ್ಟೋರ್ ಮಾಡ್ಬೋದು ಅಂತ. ಚಟ್ನಿಗೆ ನೆಕ್ಸ್ಟ್ ಒಂದು ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿ. ಇಲ್ಲಿ ದೋಸೆದು ಒಂದು ಸಣ್ಣ ಟೈಮ್ ಲ್ಯಾಪ್ಸ್ ತೆಗೆದಿದ್ದೇನೆ. ನಾವು ತಿಂದು ಕೆಲಸದವ್ರಿಗೆ ಕೂಡ ಹಾಕಿ ಇಡ್ತೀವಿ. ಅವ್ರದ್ದು ಅರ್ಧ ಕೆಲಸ ಆದಮೇಲೆ ಬಂದು ತಿಂಡಿ ಮಾಡ್ತಾರೆ.
ತಿಂಡಿ ಆದಮೇಲೆ ನೆಕ್ಸ್ಟ್ ಕಾಫಿ. ನಮ್ಮ ಮನೇಲಿ ಯಾರೂ ಖಾಲಿ ಹೊಟ್ಟೆಗೆ ಕಾಫಿ ಅಥವಾ ಟೀ ಏನು ಕುಡಿಯೋದಿಲ್ಲ, ಎಲ್ಲ ತಿಂಡಿ ಆದಮೇಲೆ ಕುಡಿಯೋದು. ಇಲ್ಲಿ ಈಗ ಅದೇ ನೆನೆಸಿರೋ ಮೆಂತ್ಯ ತಂಬಳಿ, ಮೆಂತ್ಯ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಖಾರ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ಇಷ್ಟು ಹಾಕಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ರುಬ್ಬಿರೋ ಮಿಶ್ರಣ ಹಾಕಿ ಅದಕ್ಕೆ ಮಜ್ಜಿಗೆ ಕೂಡ ಹಾಕ್ಬೋದು, ಮೊಸರು ಕೂಡ ಹಾಕಿ ಆಮೇಲೆ ನೀರು ಹಾಕ್ಬೋದು. ಇಲ್ಲಿ ನಾವು ಮೊಸರು ಹಾಕಿ ಆಮೇಲೆ ಮತ್ತೆ ಸ್ವಲ್ಪ ನೀರೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿದ್ದು. ಇದು ಇಲ್ಲಿಗೆ ಮುಗೀತು. ಆದರೆ ನಾನು ಇದು ಒಂದು ರೆಸಿಪಿಯಲ್ಲಿ ಆ್ಯಡ್ ಮಾಡಿದ್ದೇನೆ. ಇದು ಪಾನಿಪುರಿ ಮಾಡೋದು ತೋರಿಸ್ತಾ ಇದ್ದೆ. ಮಿಕ್ಸಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಅದೇ ಫ್ರೋಝನ್ ಸ್ವಲ್ಪ ಮ್ಯಾಂಗೋ ನೀರು ಹಾಕಿ ಪೇಸ್ಟ್ ಮಾಡಿ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪೌಡರ್ ಮಸಾಲೆ ಹಾಕಿದ್ದೇನೆ. ಬ್ಲ್ಯಾಕ್ ಸಾಲ್ಟ್, ಪಾನಿಪುರಿ ಮಸಾಲ, ಆಮೇಲೆ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ ಇದಿಷ್ಟು. ಇಲ್ಲಿ ಆಲೂಗಡ್ಡೆಗೂ ಕೂಡ ಅದೇ ಸೇಮ್ ಮಸಾಲವೇ, ಬೇರೆ ಮತ್ತು ಡಿಫ್ರೆನ್ಸ್ ಎಂತ ಇಲ್ಲ. ಪಾನಿಗೆ ಹಾಕಿರೋ ಮಸಾಲವೇ ಇದಕ್ಕೆ ಹಾಕಿದ್ದು. ಇಲ್ಲಿ ಈಗ ಒಂದು ತಟ್ಟೆಗೆ ಈರುಳ್ಳಿ ಮತ್ತು ಸೇವೆ ಹಾಕಿ ಪಾನಿಪುರಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ. ಇದು ನಾನು ಒಂದು ಸ್ಯಾಟರ್ಡೇ ಗುಡಿಗೆ ಹೋಗ್ತೇನೆ ದಿನ. ಅದು ರೆಡಿ ಆಗೋದು ಒಂದು ಸಣ್ಣ ಟೈಮ್ ಲ್ಯಾಪ್ಸ್ ಮಾಡಿದೆ. ಇದು ತುಂಬ ಹೆವಿ ಮೇಕಪ್ ಅಂತ ಅಲ್ಲ, ಆದರೆ ಒಕೇಜ್ನಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಡೀಟೇಲ್ಡ್ ಏನು ಇಲ್ಲಿ ಹಾಕಿಲ್ಲ, ಆದರೆ ಬೇಕಿದ್ದರೆ ಹೇಳಿ. ನಾನು ತುಂಬ ಇದೇನು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಏನಲ್ಲ, ತುಂಬ ನಾರ್ಮಲಿ ಕಾಮನ್ ಆಗಿ ಸಿಗುವಂಥದ್ದೇ ಯೂಸ್ ಮಾಡಿ ಮೇಕಪ್ ಮಾಡಿದ್ದೇನೆ. ಗುಡಿ ಆದಮೇಲೆ ನಾನು ಮತ್ತು ನನ್ನ ಫ್ರೆಂಡ್
ವಾಫಲ್ಸ್ ತಿನ್ನುವ ಅಂತ ಹೋಗಿದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು.